ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಆರಾಮಾಗಿ ಓಡಾಡ್ಕೊಂಡಿದ್ಯಾ. ನನ್ನ ಮನೆ ಹಾಳು ಮಾಡಿ ಸಾಕಾಗ್ಲಿಲ್ಲ ಅಂತ ಇನ್ನು ಯಾರ ಮನೆ ಹಾಳು ಮಾಡಕ್ ಹೋಗ್ತಿದ್ಯಾ ನೀನು? ಹೀಗೆ ಎಷ್ಟು ಜನರ ಜೀವನಕ್ಕೆ ಕೊಳ್ಳೆ ಇಟ್ಟಿದ್ಯಾ ನೀನು? ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಇವಳ ಕುತ್ತಿಗೆಗೆ ತಾಳಿ ಕಟ್ಟಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಏಯ್, ಇದೇ ತರ ಇನ್ನು ಎಷ್ಟು ಜನರ ಜೀವನ ಜೊತೆ ಆಟ ಆಡಿದ್ಯಾ ನೀನು? ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮುಚ್ಚು ಬಾಯಿ. ಏನು ನಿಮ್ಮಪ್ಪ ದೊಡ್ಡ ಮಿನಿಸ್ಟ್ರು, ನೀನು ಮಿನಿಸ್ಟ್ರ್ ಮಗಳು ಅಂತ ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡು ತಲೆ ಹಾಕೋದಕ್ಕೆ ಕೋಲೆ ಬಸ್ ಅಂತಾರ? ನಾನೇನು ಇವನಲ್ಲ ಕಣೆ. ನಿಮ್ಮಪ್ಪ ಮಿನಿಸ್ಟ್ರ್ ಆದ್ರೆ ನಿಮ್ ಮನೆಗೆ, ಅದು ನನಗಲ್ಲ. ನಿಮ್ಮ ಆಸ್ತಿ ಅಂತಸ್ತಿಗೆ ತಲೆ ಕೆಡ್ಕೊಳ್ಳೋಲ್ಲ ಈ ಇಂದ್ರಮ್ಮ. ನನಗೂ ಆಸ್ತಿ ಅಂತಸ್ತು ಎಲ್ಲ ಇದೆ. ನನ್ನ ಮಗಳು ಕಟ್ಕೊಂಡಿದ್ದ ಕನ್ಸೆಲ್ಲ ಚೂರ್ ಚೂರ್ ಮಾಡಿ ಇವನ್ ಕೈ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಅಲ್ವಾ? ನೋಡ್ತೀನಿ ಕಣೆ, ನೀನು ಅದು ಹೇಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳ್ತೀಯ ಅಂತ ನಾನು ನೋಡ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇಂದ್ರಮ್ಮ ಅಲ್ಲ. ನಿಮ್ಮನ್ನ ಈಗಲೇ ಮನೆಯಿಂದ ಖಾಲಿ ಮಾಡ್ಬೋದಾಗಿತ್ತು, ಆದ್ರೆ ನಾನು ಹಾಗೆ ಮಾಡಲ್ಲ. ನೀವಿಲ್ಲೇ ಇರ್ಬೇಕು. ಇಲ್ಲೇ ಇದ್ದು ಇನ್ನು ಮುಂದೆ ಇಲ್ಲಿ ಏನೇನ್ ನಡೆಯುತ್ತೆ ಅಂತ ನಿಮ್ಮ ಕಣ್ಣಾರ ನೋಡಿ ನರಳಿ ನರಳಿ ಸಾಯ್ಬೇಕು. ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ದೆ ನಾನ್ ಬಿಡೋಳಲ್ಲ. ನಿಮ್ ಮನೇಲೂ ಮಗಳಿದ್ದಾಳೆ, ಆದ್ರೆ ನನ್ನ ಮಗಳಿಗೆ ಸಿಗದೆ ಇರೋ ಪ್ರೀತಿ ಸುಖ ಸಂತೋಷ ನಿಮ್ ಮಗಳಿಗೂ ಸಿಗ್ಬಾರ್ದು. ನೋಡ್ತಾ ಇರಿ, ನನ್ನ ಮಗನಿಗೆ ಇವಳಿಗಿಂತ ಚೆನ್ನಾಗಿರೋ, ಇವಳಿಗಿಂತ ಜಾಸ್ತಿ ಓದ್ಕೊಂಡಿರೋ, ನಮ್ಮ ಮಾತಿಗೆ ತಕ್ಕರಾಗಿರೋ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಇದನ್ನೆಲ್ಲ ನೋಡಿ ನಿಮ್ಮ ಮನೆ ಹೆಣ್ಮಕ್ಳು ಕಣ್ಣೀರಲ್ಲೇ ಕೈ ತೊಳಿಬೇಕು. ಅದನ್ನೆಲ್ಲ ನೀವು ನೋಡ್ಬೇಕು. ಇನ್ನೊಂದು ವಾರ, ಇನ್ನು ಒಂದೇ ಒಂದು ವಾರದಲ್ಲಿ ನನ್ನ ಮಗನಿಗೆ ಮದುವೆ ಮಾಡಿ ಸೊಸೆಯ ಮನೆ ತುಂಬಿಸ್ಕೊತೀನಿ. ನೋಡ್ತಾ ಇರಿ. ಕೆಲ್ಸಕ್ಕೂ ನಡಿ, ಹೊರಡು ಮಗ್ನೆ. ಶ್ರಾವಣಿಮ್ಮ, ನಡೀರಿ ಒಳಗೆ, ನಡೀರಮ್ಮ. ಯಾವ ಇವೆಲ್ಲ ಏನ್ ಕಥೆನು? ನಾನೇನೋ ಅನ್ಕೊಂಡಿದ್ರೆ ಇಲ್ಲೇನೋ ಆಗ್ತಿದೆಯಲ್ಲೋ ಸುಂದರ ದರಿದ್ರ. ಅಲ್ಲ ಮಮ್ಮಿ, ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಅಂತ ಏನಾರು ಸಿಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಒಂದ್ ವಾರ ತಾನೆ, ಅದೇನೋ ಇಂದ್ರಮ್ಮ ಹೇಳಿದ್ರಲ್ಲ ಮಗನ್ನ ಆಡಂಬರವಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ. ಆ ಆಡಂಬರದ ಮದುವೆಯಲ್ಲಿ ಚೆನ್ನಾಗಿ ತಿಂದು ಮಿನಿಸ್ಟ್ರು ಮನೆಗೆ ಹೋಗಿ ಡೌನ್ಲೋಡ್ ಮಾಡೋದೆ. ನಾನೀಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಶ್ರೀವಲ್ಲಿ. ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ. ನಾವಿಬ್ರು ಇನ್ನೇನು ಮದುವೆ ಆಗ್ತಾ ಇದ್ದೀವಿ. ಸುಮ್ಮನೆ ಆ ಸುಳ್ಳನ್ನ ಮುಂದುವರ್ಸಿ ಏನು ಪ್ರಯೋಜನ ಇಲ್ಲ. ಅವತ್ತು ನೀನು ಹೇಳಕ್ಕೆ ಬಂದಾಗ ನನ್ನ ಮದುವೆಗೆ ತಯಾರಿರಲಿಲ್ಲ. ಅದರಲ್ಲೂ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವ ಭಾವನೆಗಳು ಇರಲಿಲ್ಲ. ಅದಕ್ಕೆ ಆ ಥರ ಸುಳ್ಳು ಹೇಳಿದೆ ಅಷ್ಟೇ, ತಪ್ಪಿಸ್ಕೊಳ್ಳೋಕ್ಕೆ. ಹಾಗಿದ್ರೆ ಸುಬ್ಬು ಶ್ರಾವಣಿನ ಪ್ರೀತಿಸ್ತಿರ್ಲಿಲ್ವಾ? ಅಥವಾ ನನ್ನ ಹತ್ರ ಒಂದು ಸುಳ್ಳು ಹೇಳದ್ನಾ? ಸುಳ್ಳೆ ಆಗಿದ್ರೆ ಅವ್ನ್ ಯಾಕೆ ನನ್ನ ಮದ್ವೆಗೆ ಒಪ್ಕೊಂಡ? ಲೋ ಅಣ್ಣ, ನಿನಗೇನು ಅನ್ನಿಸ್ತಿಲ್ವೇನೋ? ಮೊದ್ಲೇ ಮುರಿದೋಗಿದೆ. ನಿನಗೆ ದುಃಖ ಆಗ್ತಿಲ್ವಾ? ಕೋಪ ಬರ್ತಿಲ್ವಾ?
ನಿದ್ದೆ ಕೆಟ್ಟು ಓಡಾಡ್ಬೇಕು ಅಂತ ಅನ್ನಿಸ್ತಿಲ್ವಾ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಎಲ್ಲ ಕೆಟ್ಟು ಹೋಗಿದೆ. ಈ ಕಡೆ ಕೋಪ ಮಾಡ್ಕೊಳ್ಳ, ಇಲ್ಲ ಸಿಟ್ಟು ಮಾಡ್ಕೊಳ್ಳ, ಇಲ್ಲ ಅವನ್ನ ಮರ್ತು ಮುಂದಕ್ಕೆ ಹೋಗ್ಲಾ? ನನಗೇನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ, ನಿಮ್ಮಿಬ್ರನ್ನ ಒಟ್ಟಿಗೆ ಸೇರೋದಕ್ಕೆ ಬಿಡಲ್ಲ, ನಿಮ್ ಜೀವನ ಹಾಳಾಗೋಗುತ್ತೆ ಅಂತ ಏನೇನೋ ಹೇಳಿ ಬಂದಿದ್ದೀನಿ. ಆದ್ರೂ ನನಗ್ ಯಾಕೋ ಸುಪ್ಪು ಮತ್ತೆ ನಂಗೆ ಸಿಗ್ತಾನೆ ಅಂತ ಅನ್ನಿಸ್ತದೆ. ಅಣ್ಣ, ನಿನ್ಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಅಣ್ಣ, ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಅಮ್ಮ ನೋಡಿದ್ರೆ ಅಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾಳೆ. ಇನ್ನೊಂದು ವಾರದಲ್ಲೇ ನಿನಗ್ ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿ ಬಂದಿದ್ದಾಳೆ. ನಿನಗ್ ಏನು ಅನ್ನಿಸ್ತಿಲ್ವೇನೋ? ಭಯ ಆಗ್ತಿಲ್ವೇನೋ? ಹೌದು, ನಾನು ಆರಾಮಾಗೇ ಇದ್ದೀನಿ. ಯಾಕಂದ್ರೆ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ವರಲಕ್ಷ್ಮಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅನ್ನೋದು ನನಗೆ ಗೊತ್ತಿದೆ. ಹೀಗಿರುವಾಗ ನಾನಾಗ್ಲಿ ಅವಳಾಗ್ಲಿ ಬೇರೆ ಯಾರನ್ನ ಮದುವೆ ಆಗಕ್ಕೆ ಹೇಗೆ ಸಾಧ್ಯ? ಅವಳು ಯಾವತ್ತಿದ್ರು ನನ್ನೋಳೆ. ಇಂಥ ಗಲಾಟೆಗಳು 1000 ಆಗಲಿ, ಇಂಥ ಮದುವೆ 100 ಸಲ ನಿಂತೋಗ್ಲಿ, ನಾನು ಕೈ ಹಿಡಿಯೋದು ಮಾತ್ರ ಅವಳನ್ನೇ.